ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮಾಡ್ತಾ ಇರೋವಂಥ ರೆಸಿಪಿ ಕುರ್ಮಾ. ಅದು ಚಪಾತಿ ಜೊತೆ ಆಗಲಿ ಪೂರಿ ಜೊತೆ ಆಗಲಿ ಸೂಪರಾಗಿರುವಂಥ ಕುರ್ಮಾವನ್ನು ಮಾಡೋಣ. ಅದನ್ನು ಮಾಡೋದಕ್ಕೆ ಹೇಗಂತ ನೋಡೋಣ ಬನ್ನಿ. ಇದು ಹೂಕೋಸು, ಆಲೂಗಡ್ಡೆ, ಕ್ಯಾರೆಟು, ಈರುಳ್ಳಿ, ಬೀನ್ಸು, ಹಾಗೆ ಹಸಿ ಬಟಾಣಿ ಮತ್ತು ಮಸಾಲೆ ಪದಾರ್ಥಗಳು ಟೊಮೊಟೊ, ಕೊತ್ತಂಬರಿ, ಒಂದಿಷ್ಟು ಬೆಳ್ಳುಳ್ಳಿ, ಗೋಡಂಬಿ, ಶುಂಠಿ, ಮೆಣಸಿನ್ಕಾಯಿ ಇವೆಲ್ಲ ಬೇಕಾಗಿರೋಂಥ ಸಾಮಗ್ರಿಗಳು. ಎಲ್ಲ ಸಾಮಾನು ರೆಡಿ ಮಾಡ್ಕೊಂಡು ಅದಕ್ಕೆ ಬೇಕಾದ ಟೊಮೊಟೊನ 2 ಟೊಮೊಟೊನ ತೊಗೊಂಡಿದ್ದೀನಿ ನಾನಿಲ್ಲಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ. ನಾವು ಖಾರ ಜಾಸ್ತಿ ತಿಂತೀವಿ ನಮ್ಮ ಮನೇಲಿ, ಆಗ ರೀತಿಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊತಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಹಾಕಿ. ನಂತರ ಶುಂಠಿ ಕಟ್ ಮಾಡಿ ಇಟ್ಕೊಂಡಿರಿ. ಆಮೇಲೆ ಗೋಡಂಬಿ ಒಂದು 6-7-8 ಗೋಡಂಬಿ ಹಾಕ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಮಸಾಲೆ. ಇದನ್ನ ಇವಾಗ ಗ್ರೈಂಡ್ ಮಾಡೋಣ. ಸ್ವಲ್ಪ ನೀರು ಹಾಕ್ಬಿಟ್ಟು ಸಣ್ಣಗೆ ಗ್ರೈಂಡ್ ಮಾಡಿ ನೋಡೋಣ ಹೆಂಗಾಗಿದೆ ಅಂತ. ನೋಡಿ ಎಲ್ಲ ಸಣ್ಣಗಾಗಿದೆ ನೋಡಿರಿ. ಈ ಥರ ಎಲ್ಲ ಸಣ್ಣಗೆ ಆಗಿರಬೇಕು ಮಸಾಲೆ. ಈಗ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಮೊದಲಿಗೆ ಸ್ಟವ್ ಹಚ್ಕೊಂಡ್ಬಿಟ್ಟು ಕುಕ್ಕರ್ ಇಟ್ಟು ಅದಕ್ಕೆ 2 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕೋಣ. ನಂತರ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಅದಕ್ಕೆ ಹಾಕೋಣ. ಸ್ವಲ್ಪ ಬಿಸಿ ಆಗೋಂಥ ಕಾಯಬೇಕು. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಎಲ್ಲ ತರಕಾರಿನ ಸಣ್ಣಗೆ ಹೆಚ್ಚಿಟ್ಕೊಂಡಿರ್ಬೇಕು. ಫಸ್ಟಿಗೆ ಎಣ್ಣೆ ಬಿಸಿ ಆಗೈತೆ, ಅದಕ್ಕೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಕೆಂಪಾಗಂಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪಾಗಕ್ಕೆ ಈರುಳ್ಳಿನ ಬಿಡಬೇಕು. ಸ್ವಲ್ಪ ಕೆಂಪಾಗೋದನ್ನು ನೋಡಿಬಿಟ್ಟು ಎಲ್ಲ ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು. ಈ ಥರ ಫ್ರೈ ಆಗಬೇಕು. ಎಲ್ಲ ಹಸಿ ಸ್ಮೆಲ್ಲು ಹೋಗ್ತಾ ಇದೆ. ನಾನು ಇದಕ್ಕೆ ಹಸಿ ಬಟಾಣಿಯನ್ನು ಹಾಕ್ತೀನಿ. ಇದು ಸಹ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹಸಿ ಬಟಾಣಿ ಇರೋದ್ರಿಂದ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದಕ್ಕೆ ಎತ್ತಿಟ್ಕೊಂಡಿರೋವಂಥ ತರಕಾರಿಗಳನ್ನ ಒಂದೊಂದಾಗಿ ಹಾಕ್ಕೊತ ಹೋಗೋಣ. ಫಸ್ಟ್ ನಾನು ಹೂಕೋಸನ್ನು ಹಾಕ್ತೀನಿ. 1 ನಿಮಿಷನಾದರೂ ತರಕಾರಿಗಳನ್ನೆಲ್ಲ
ಫ್ರೈ ಚೆನ್ನಾಗಿ ಮಾಡ್ಕೋಬೇಕು. ಎಣ್ಣೆಲೆಲ್ಲ ಕ್ಲೀನಾಗಿ ಫ್ರೈ ಆಗಬೇಕು. ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ. ಇದು ಸಹ ಒಂದು ನಿಮಿಷ ಫ್ರೈ ಮಾಡೋಣ. ಚೆನ್ನಾಗಿ ಎಣ್ಣೆಗೆ ಎಲ್ಲ ತರಕಾರಿಗಳು ಫ್ರೈ ಆಗಬೇಕು. ನಂತರ ಬೀನ್ಸ್ನ ಹಾಕೋಣ. ಆಮೇಲೆ ಆಲೂಗಡ್ಡೆ, ಒಂದು ನಿಮಿಷ ಈ ತರಕಾರಿಗಳನ್ನ ಬೇಯಕ್ಕೆ ಬಿಟ್ಬಿಡ್ಬೇಕು. ಒಂದು ಪ್ಲೇಟ್ ಮುಟ್ಬಿಟ್ಟು ತರಕಾರಿ ಬೇಯಕ್ಕೆ ಬಿಟ್ಬಿಡ್ಬೇಕು. ಇವಾಗ ಒಂದು ನಿಮಿಷ ಬಿಟ್ಟು ಪ್ಲೇಟಲ್ಲಿ ಬಿಟ್ಟು ನೋಡೋಣ ಯಾವ ಥರ ಬೆಂದಿದೆ ತರಕಾರಿ ಎಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಗೆಲ್ಲ ಫ್ರೈ ಆಗಿದೆ. ಇದಕ್ಕೆ ನಾವು ರುಬ್ಬಿಟ್ಟು ಬಂದಿರೋವಂಥ ಮಸಾಲೆನ ಆ್ಯಡ್ ಮಾಡೋಣ. ಅದಕ್ಕೆ ಹಾಕ್ತಿದ್ದೀನಿ ಮಸಾಲೆ ಎಲ್ಲ. ತರಕಾರಿ ಜೊತೆಗೆ ಮಸಾಲೆ ಬೇರೆ ಎಲ್ಲ ಮಿಕ್ಸ್ ಮಾಡಬೇಕು. ತರಕಾರಿ ಎಲ್ಲ ಬೇಯಿಸಬೇಕಾರೆ ಮಸಾಲೆ ಹಾಕೋಬೇಕು. ಬೇಯಬೇಕಾರೆ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಅಂದರೆ ಯಾವುದು ಸೀದೋದು ಚೆನ್ನಾಗಿ ಬೇಯುತ್ತೆ ತರಕಾರಿ ಎಲ್ಲ. ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಬೇಕು. ಮಸಾಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾವು ಆವಾಗಲೇ ಉಪ್ಪು ಹಾಕ್ಕೊಂಡಿದ್ವಿ ಸ್ವಲ್ಪ ತರಕಾರಿ ಬೇಯೋಕ್ಕೆ, ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ರಿ. ಆಮೇಲೆ ಚಿಕನ್ ಮಸಾಲವನ್ನು ಆ್ಯಡ್ ಮಾಡಬೇಕು. ರುಚಿ ಚೆನ್ನಾಗಿರುತ್ತೆ, ಪಲ್ಯ ಟೇಸ್ಟು ಭಾಳ ಚೆನ್ನಾಗಿರುತ್ತೆ. ಮತ್ತು ಗರಂ ಮಸಾಲ ಸ್ವಲ್ಪ ಹಾಕಬೇಕು. ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತೀನಿ. ಇನ್ನೊಂದು ಸರಿ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಇಷ್ಟು ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಇದನ್ನು ಕುದಿಯಲು ಬಿಡಬೇಕು ಅಷ್ಟೇ. ನೋಡಿರಿ ಇವಾಗ ಚೆನ್ನಾಗಿ ಎಲ್ಲ ಎಣ್ಣೆ ಬಿಟ್ಕೊಂಡು ಈ ಥರ ಎಲ್ಲ ಮಸಾಲೆ ಎಲ್ಲ ಕುದಿ ಮಾಡ್ಕೊಂಡು ಬಿಡಬೇಕು. ಎಣ್ಣೆ ಬಿಡ ಮಾಡ್ಕೊಂಡು ಕುದಿಸ್ಬೇಕು. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ರೆ ಇದಕ್ಕೆ ಅದಕ್ಕೋಸ್ಕರ 2 ಗ್ಲಾಸು ನೀರು ಹಾಕಬೇಕು. ನಾನಿಲ್ಲಿ 2 ಗ್ಲಾಸ್ ನೀರು ಹಾಕಬೇಕು. ನಿಮಗೆ ಜಾಸ್ತಿ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಂಡು, ಇಲ್ಲಾಂದ್ರೆ ಸ್ವಲ್ಪ ನೀರಂಗಿರಲಿ ಅಂದರೆ ಒಂದೂವರೆ ಗ್ಲಾಸು ನೀರು ಹಾಕಿ ಅಷ್ಟೇ. ಇನ್ನೊಂದು ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಕುಕ್ಕರ ಮುಚ್ಚಳನ ಮುಚ್ಚಬೇಕು.
ಈಗ ಇದಕ್ಕೆ ಮುಚ್ಚಂಡು ಬರ್ರಿ. ಒಂದು ವಿಜಿಲ್ ಆದರೆ ಸಾಕು. ಇದು ಒಂದು ವಿಜಿಲ್ ಆಗಿದೆ. ನೋಡಂಬರ್ರಿ ಇದು ಯಾವ ಥರ ಬೆಂದಿದೆ ಅಂತಂದೇಳಿ ನಿಮ್ಗೆ ತೋರಿಸ್ತೇನೆ. ನೋಡಿರಿ ಯಾವ ಥರ ಚೆನ್ನಾಗಿ ರೆಸಿಪಿ ಬೆಂದಿದೆ. ಇದು ಕುರ್ಮ ಚಪಾತಿ ಜೊತೆಗೆ ಪೂರಿ ಜೊತೆಗೆ ಈ ಕುರ್ಮ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಬರ್ರಿ ಇವಾಗ ಇದು ಟೇಸ್ಟ್ ಮಾಡಿ ನೋಡೋಣ ಹೆಂಗಾಗಿದೆ ಅಂತಂದು ಹೇಳಿದ್ರೆ. ಸೂಪರಾಗಿ ಬಂದಿದೆ ಟೇಸ್ಟ್ ಮಾತ್ರ. ಚಪಾತಿ ಜೊತೆಗಂತೂ ಇನ್ನೂ ಚೆನ್ನಾಗಿದೆ. ಬಾಯಲ್ಲಿಟ್ಟರೆ ತರಕಾರಿ ಎಲ್ಲ ಹಂಗೆ ಕರಗ್ತವೆ, ಅಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ರೆಸಿಪಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.